ಮನೆ ಪಕ್ಕದ ಸೈಟ್ಗೂ ಬೇಲಿ, ಯಶ್ ತಾಯಿಗೆ ಕೋರ್ಟ್ ಚಾಟಿ. ಅಕ್ರಮ ಒತ್ತುವರಿ ಜಾಗ ತೆರವು, ಯಶ್ ತಾಯಿಗೆ ಚಾಟಿ. ಸಾಕಷ್ಟು ವರ್ಷಗಳಿಂದ ಸೌಂಡ್ ಮಾಡ್ತಾನೇ ಬರ್ತಾ ಇದ್ದಾರೆ ಯಶ್ ಅವರ ತಾಯಿ. ಮತ್ತೊಂದು ಪ್ರಕರಣ ಈಗ ಸೌಂಡ್ ಆಗ್ತಾ ಇರುವಂತದ್ದು. ಏನ್ ಪ್ರಕರಣ? ನಟ ಯಶ್ ತಾಯಿಯಿಂದ ಅಕ್ರಮವಾಗಿ ಒತ್ತುವರಿ ಮಾಡಿಕೊಳ್ಳಲಾಗಿದೆ. ಒತ್ತುವರಿ ಜಾಗ ತೆರವು ಮಾಡಿರುವಂಥದ್ದು ಮಾಲೀಕರು. ಅಕ್ರಮವಾಗಿ ಒತ್ತುವರಿ ಅನ್ನುವಂಥದ್ದೇ ಅಕ್ರಮ ಅಲ್ಲ. ಒತ್ತುವರಿ ಜಾಗ ತೆರವು ಮಾಡಿದ್ದಾರೆ ಮಾಲೀಕರು. ಕೋರ್ಟ್ ಆರ್ಡರ್ ತಂದು ತೆರವು ಮಾಡಿರುವಂಥದ್ದು ಮಾಲೀಕರು. ಕೋರ್ಟ್ವರೆಗೂ ಹೋಗಿ ಕೋರ್ಟ್ ಚಾಟಿ ಬೀಸಿದ ಬಳಿಕ ನಂತರ ಮಾಲೀಕರು ಹೋಗಿ ಒತ್ತುವರಿಯಾಗಿದ್ದಂಥ ಜಾಗವನ್ನ ತೆರವು ಮಾಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ ಒತ್ತುವರಿ ಮಾಡಿದ್ದಂತಹ ಜಾಗ. ಹಾಸನದ ವಿದ್ಯಾನಗರದಲ್ಲಿ ಒತ್ತುವರಿ ಮಾಡಿದ್ರು ಪುಷ್ಪಾ ಅವರು. ಯಶ್ ಅವರ ತಾಯಿ ಲಕ್ಷ್ಮಮ್ಮ ಅನ್ನೋರ 1,500 ಅಡಿ ಜಾಗ ಕಬಳಿಸಿದ್ರು ಯಶ್ ತಾಯಿ. 1,500 ಅಡಿ, 10 ಅಡಿ, 20 ಅಡಿ ಅಥವಾ 50 ಅಡಿ, 100 ಅಡಿ ಅಲ್ಲ, 1,500 ಅಡಿ ಜಾಗ ಅಂತೆ. ಕೋರ್ಟ್ನಲ್ಲಿ ದಾವೆ ಹೂಡಿದ್ರು ಲಕ್ಷ್ಮಮ್ಮ ಸಂಬಂಧಿ ದೇವರಾಜ್ ಅವರು. ದಾವೆ ಹಾಕಿದ್ರು, ಒತ್ತುವರಿ ಆಗಿದೆ ನಮ್ಮ ಜಾಗ ಅಂತ. ಜಾಗ ತೆರವಿಗೆ ಆದೇಶವನ್ನ ಮಾಡಿತ್ತು JMFC ಕೋರ್ಟ್. ಕೋರ್ಟ್ ಸೂಚನೆ ಇದ್ರೂ ಕೂಡ ಜಾಗವನ್ನ ಬಿಟ್ಟಿರಲಿಲ್ಲ ಯಶ್ ಅಮ್ಮ. ಕೋರ್ಟ್ ಸೂಚನೆ ಕೊಟ್ಟಿತ್ತು, ಆದ್ರೂ ಕೂಡ ಜಾಗವನ್ನ ಬಿಟ್ಟಿರಲಿಲ್ಲ ಯಶ್ ತಾಯಿ. JCB ತಂದು ಕಾಂಪೌಂಡ್ ತೆರವುಗೊಳಿಸಿರುವಂಥದ್ದು ಮಾಲೀಕರು. ಯಾವಾಗ ಇವ್ರು ತೆರವು ಮಾಡಂಗೆ ಕಾಣಿಸ್ತಾ ಇಲ್ಲ ಅನ್ನೋದು ಗೊತ್ತಾಯ್ತು, ಕೋರ್ಟ್ ಆರ್ಡರ್ ಇದ್ರು ಕೂಡ JCB ತಗೊಂಬಂದ್ರು ಆ ಕಾಂಪೌಂಡ್ ಅನ್ನ ಹೊಡೆದಾಕಿದ್ರು. ಯಾಕಂದ್ರೆ ಅವ್ರ ಜಾಗ ಅಲ್ಲ, ಅವ್ರು ಹಾಕೊಬೇಕಾಗಿದ್ದಂಥ ಕಾಂಪೌಂಡ್ ಅಲ್ವಾ. ಸೊ ಹೀಗಾಗಿ ತೆರವು ಮಾಡಿದ್ರು. ತಮ್ಮ ಮನೆ ಪಕ್ಕದಲ್ಲೇ ಇದ್ದಂಥ 1,500 ಅಡಿ ಜಾಗಕ್ಕೆ ಕಾಂಪೌಂಡ್ ಅನ್ನ ಹಾಕೊಂಡಿದ್ರು ಯಶ್ ಅಮ್ಮ ಪುಷ್ಪಾ ಅವರು. ಈ ಜಾಗ 90 ವರ್ಷದ ಲಕ್ಷ್ಮಮ್ಮ ಅನ್ನೋರದ್ದು. ಇವರು ದೇವರಾಜ್ಗೆ GPA ಮಾಡಿಕೊಟ್ಟಿದ್ದಾರೆ. ಸೊ ಹೀಗಾಗಿ ದೇವರಾಜ್ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಅದಾದ್ಮೇಲೆ ಅವರದ್ದೇ ಅದು ಅನ್ನುವಂಥದ್ದು ತೀರ್ಪು ಕೂಡ ಬಂತು. ತೀರ್ಪು ಬಂದಿದ್ರೂ ಕೂಡ ಆ ಜಾಗವನ್ನ ತೆರವು ಮಾಡಿರಲಿಲ್ಲ ಯಶ್ ಅವರ ತಾಯಿ ಪುಷ್ಪಾ ಅವರು. ಅದಾದ ನಂತರ ಇವರೇ JCB ತಗೊಂಡೋಗಿ ಕಾಂಪೌಂಡ್ ಎಲ್ಲ ಹೊಡೆದಾಕಿ ತಮ್ಮ ಜಾಗವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲ್ಲಿಗಲಿ ಒತ್ತುವರಿ ಆಗಿದ್ದನ್ನ, ಒತ್ತುವರಿ ಅನ್ನುವಂಥದ್ದೇ ಇಲ್ಲಿಗಲೇ ಅಲ್ವಾ, ಒತ್ತುವರಿ ಆಗಿದ್ದ ಜಾಗವನ್ನ ತೆರವು ಮಾಡಲಾಗಿದೆ. ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಹಾಕ್ತಿದ್ದೀರಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲಾತಿ ಇದೆ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬರವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. 2020ರಿಂದ ಕೋರ್ಟಿಗೆ ಹೋಗಿ ನ್ಯಾಯಾಲಯಕ್ಕೆ ಅವರು ಯಾವುದೇ ದಾಖಲಾತಿಗಳನ್ನು ಒದಗಿಸ್ಲಿಕ್ಕಾಗಲಿಲ್ಲ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಿಗೆ ಏನೇನು ಕೇಳಿದ್ರು ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತು. ಆ ಆಧಾರದ ಮೇಲೆ ಈಗ ನಮಗೆ ಪ್ರಾಪರ್ಟಿಯನ್ನು ನಮ್ಮ ಇದಕ್ಕೆ ಕೋರ್ಟ್ ಆದೇಶ ಆಗಿದೆ. ಇದು ನ್ಯಾಯಾಲಯದಲ್ಲಿ ನಮ್ಮಂತೆ ಆಗಿದೆ. ಅವರು ಯಾವುದೇ ಒಂದು ಇದಕ್ಕೂ ಕೋರ್ಟ್ಗೂ ಹಾಜರಾತಿ ಆಗಲಿಲ್ಲ ಮತ್ತು ಯಾವುದೇ ಒಂದು ದಾಖಲಾತಿಗಳನ್ನು ಕೊಡಲಿಲ್ಲ. ಆದ್ದರಿಂದ ಎಲ್ಲ ದಾಖಲಾತಿಗಳು ನಮ್ಮ ಪರವಾಗಿದ್ದರಿಂದ ನಮ್ಮಂತೆ ಎಲ್ಲ ಒಂದು. ಇನ್ನು ನಮ್ಮ ಪಕ್ಕದ ಮನೆಯ ಜಾಗ ನಮ್ಮದೇ, ಜಾಗ ನಮ್ಮದು ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ. ನ್ಯೂಸ್ 18ಗೆ ಯಶ್ ತಾಯಿ ಪುಷ್ಪಾ ಅವರ ಹೇಳಿಕೆ. ಇವರ ಹತ್ರ ದಾಖಲೆ ಇದೆಯಂತೆ ಯಶ್ ಅವರ ತಾಯಿ ಪುಷ್ಪಾ ಅವರದ್ದು. ನಮ್ಮ ಪಕ್ಕದ ಮನೆಯ ಜಾಗ ನಮ್ಮದೇ ಅಂದ್ರೆ ಈಗ ತೆರವು ಮಾಡ್ಲಾಯ್ತಲ್ಲ, 1,500 ಅಡಿ ಜಾಗ ಒತ್ತುವರಿ ಆಗಿದೆ ಅನ್ನುವಂಥದ್ದನ್ನ ತೆರವು ಮಾಡ್ಲಾಯ್ತಲ್ಲ. ಆ ಮಾಲೀಕರು ಬಂದು ಈಗ ಅವ್ರದ್ದು ಅನ್ನುವಂಥದ್ದನ್ನ ತೋರಿಸಿದ್ರಲ್ಲ, ಅದು ಕೋರ್ಟಲ್ಲೆಲ್ಲ ವಿಚಾರಣೆ ಆಗ್ಬೇಕಾದ್ರೆ ಯಾಕಪ್ಪ ಸುಮ್ಮನಿದ್ರು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತೆ. ಜಾಗ ನಮ್ಮದು ಅನ್ನೋದಕ್ಕೆ ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ. ನಾನು ಕೋರ್ಟ್ ಮೆಟ್ಟಿಲೇ ಇರ್ತೇನೆ, ನನ್ನ ಜಾಗವನ್ನ ನಾನು ಬಿಡಲ್ಲ. ನಟ ಯಶ್ ತಾಯಿ ಪುಷ್ಪಾ ಅವರ ಹೇಳಿಕೆ. ಇನ್ನೂ ಕೂಡ ನನ್ನದೇ ಅದು ಜಾಗ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಕೋರ್ಟ್ ಮೆಟ್ಟಿಲೇ ಇರ್ತೇನೆ ಅಂತ. ಕೋರ್ಟಿಗೆ ಅಂದ್ರೆ ದೇವರಾಜ್ ಅವರು ಹೋದಂಥ ಸಂದರ್ಭದಲ್ಲಿ ಇವ್ರಿಗೂ ನೋಟಿಸ್ ಹೋಗಿರ್ತಾರೆ. ಆ ಟೈಮ್ನಲ್ಲಿ ಯಾಕೆ ಸುಮ್ಮನಿದ್ರು ಹಾಗಾದ್ರೆ? ಆ ಟೈಮ್ನಲ್ಲಿ ಯಾಕೆ ದಾಖಲೆ ಇರಲಿಲ್ವಾ ಕೊಡ್ಲಿಕ್ಕೆ ಅನ್ನುವಂಥ ಸಹಜ ಪ್ರಶ್ನೆಗಳು ಇವು ಬರೋದು. ನಾವು ಒದಗಿಸಿದೀವಿ. ಅವನು ಫೇಕ್ ಡಾಕ್ಯುಮೆಂಟ್ಸ್ ಇದೆ, ಕೋರ್ಟ್ಗೆ ಹೋಗಕ್ಕಾಗದೆ ಈ ತರ ಬಂದಿದ್ದಾನೆ. ಅವನು ನಮ್ಮ ಹತ್ರ ಬಂದು ದುಡ್ಡು ಕೇಳ್ತಾ ಇದ್ದ. ಅವನು ಓಕೆ ದುಡ್ಡು ಕೊಡಿ, ದುಡ್ಡು ಬಿಡಿ, ನಾನು ಬಿಟ್ಬಿಡ್ತೀನಿ ಅಂತಿದ್ದ. ನೀನೇನು ಬಿಡೋದು ಬೇಡಪ್ಪ, ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಸುಮ್ಮನೆ ಯಾರೋ ನಮ್ಮ ಪಕ್ಕದ ಸೈಟ್ ಅವ್ರಿಗೆ ಹೇಳ್ಕೊಂಡು ಓಡಾಡ್ತಿದ್ದ. ನಂಗೆ ಸಿಕ್ಕಿಲ್ಲ. ಇವತ್ತು ನಾವು ಇಲ್ಲದ ನೋಡಿ ಸಂಡೇ ದಿವಸ ಬಂದು ಅವನು ಹೊಡೆದಿದ್ದಾನೆ JCB. ಅವನು ಅಲ್ವೇ ಅಲ್ಲ, ಅವನು ಇನ್ನೊಬ್ಬ ಇದ್ದಾನೆ ಅದರಿಂದ PDO ಅಂತ ಒಬ್ಬ
ಮಂಡಲ ಪಂಚಾಯತಿ ಅಧ್ಯಕ್ಷ ಇರ್ತಾನೆ ನೋಡಿ, ಗೌರ್ಮೆಂಟ್ ಅಧಿಕಾರಿ, ಅವನು ಇದೆಲ್ಲ ಮಾಡಿಸ್ತಾ ಇರೋದು PDO. ನನಗೆ ಆದೇಶ ಎಲ್ಲಿಂದನೂ ಬಂದಿಲ್ಲ, ನಾನು ಯಾವ ಕೋರ್ಟಲ್ಲಿ ಕೇಸು ಹಾಕಿಲ್ಲ. ಅವನು ಬರೀ ಸುಳ್ಳು. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ಅಲ್ವೇ ನಮ್ಮ ಕೋರ್ಟ್ಗೆ ಹೋಗೋದು. ಅವ್ನು ಯಾವುದೋ ಕಾಲದಲ್ಲಿ ನನ್ನ ಜಾಗ ಅಂತ ನನ್ನ ಜಾಗಕ್ಕೆ ಬಂದರೆ ಡಾಕ್ಯುಮೆಂಟ್ಸಲ್ಲಿ ತೋರಿಸ್ಬೇಕಲ್ವಾ? ಅವನು ಏನು ಹೇಳ್ತಾವನೆ, ಯಾವುದೋ ಕಾಲದಲ್ಲಿ ಯಾರೋ ಲಕ್ಷ್ಮಮ್ಮ ಇದ್ರು ಅಂತ. ಲಕ್ಷ್ಮಮ್ಮ ಬಂದು ಎಲ್ಲಿತ್ತು ಏನು ಅಂತ ಲಕ್ಷ್ಮಮ್ಮನ ಪ್ರೂಫ್ ಇಟ್ಕೋಬೇಕು. ಎಷ್ಟನೇ ಇಸ್ವಿ? 70 ವರ್ಷದ ಪೇಪರ್ ತಗೊಬಂದವನಂತೆ. 70 ವರ್ಷದ ಪೇಪರಿಂದ ಏನು ಮಾಡ್ತಿದ್ರಮ್ಮ ಅವರು? ಇಷ್ಟು ದಿವಸ ನಾವು ತಗೊಂಡಿರೋದು ಈಗ 7 ವರ್ಷ ಆಯಿತು. ನ್ಯಾಯಾಲಯದಲ್ಲಿ ಇದೆ ಇದು. ನಾನೇ ಕೋರ್ಟಿಂದ ಕ್ಲಿಯರೆನ್ಸ್ ತಗೊಬಿಡೋಣ, ನಮ್ಮ ತಪ್ಪ ಅವ್ರ ತಪ್ಪ ಅಂತ ಹೋದ್ರೆ ಅಲ್ಲಿಗೆ ಇವ್ನು ಏನು ಕೊಡೋಕೆ ಇವನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ. ಗೊತ್ತಾಯ್ತಾ? ಮೊನ್ನೆ ನಮ್ಮ ಲಾಯರ್ ಆಫೀಸಿಗೆ ಕರೆದು ಮಾತುಕತೆಗೆ ಹೋಗಿದ್ದಾನೆ. ಒಂದಷ್ಟು ಕೊಟ್ಬಿಡಿ, ನಮ್ಮ ಹತ್ರ ಅದಿದೆ ಇದಿದೆ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ ಲಾಯರ್ ಆಫೀಸಲ್ಲಿ. ಹುಡುಗರು ಕರೆದು ಈಚೆ ಕಡೆ ಎಲ್ಲ ಎದುರಿಸಿ ಆಮೇಲೆ ಒಳಗಡೆ ಹೋಗಿದ್ದಾನೆ. ಹುಡುಗರು ಹೋಗಿದ್ರು, ನಾವು ಹೋಗಿರ್ಲಿಲ್ಲ. ನಮ್ಮ ಪಕ್ಕದ ಸೈಟ್ ಅವ್ರಿಗೂ ಹೇಳಿದ್ದಾನೆ. ಅವ್ನು ಯಾವಾಗಲೂ ಅವ್ನು ಇದೇ ಕೆಲಸ, ಇಲ್ಲಿ ದಂಧೆ ಮಾಡೋದು. ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳಿವರೆ ಎದುರಿಸಿ ದುಡ್ಡು ಕೀಳೋ ಕೆಲಸ ಮಾಡೋದು ಅವನು. ಯಾರು PDO ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ದೇವರಾಜ್ ಅವರು ಕೋರ್ಟ್ ಆದೇಶದ ಪ್ರಕಾರ ತಮ್ಮ ಜಾಗವನ್ನ ತಾವು ವಶಕ್ಕೆ ಪಡ್ಕೊಂಡಿದ್ದಾರೆ. ಸೊ JCB ತಂದು ಒಡ್ಸಾಕಿದ್ದಾರೆ, ಬಿಕಾಸ್ ಬಿಟ್ಕೊಡ್ತಿಲ್ಲ ಅನ್ನುವಂಥ ಕಾರಣಕ್ಕೆ. ಈಗ ಪುಷ್ಪ ಅವ್ರು ಹೇಳ್ತಾ ಇದ್ದಾರೆ, ನನ್ನ ಹತ್ರ ದಾಖಲೆ ಇದ್ದಾರೆ, ಇವರು ಫೇಕ್ ದಾಖಲೆಯನ್ನ ತಗೊಂಡ್ಬಂದ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾರೆ, ನಾನು ಕೋರ್ಟ್ ಮೆಟ್ಟಿಲೇ ಇರ್ತೀನಿ ಅಂತ ಹೇಳ್ತಾರೆ. ಕೋರ್ಟ್ನಲ್ಲಿ ಆದೇಶ ಆಗುವಂಥ ಸಂದರ್ಭದಲ್ಲಿ ಇವ್ರಿಗೂ ನೋಟಿಸ್ ಹೋಗಿರುತ್ತಲ್ವಾ? ಅವಾಗ ಯಾಕೆ ಇವ್ರ ಹತ್ರ ಇರುವಂಥ ಒರಿಜಿನಲ್ ದಾಖಲೆ ಎಲ್ಲ ಕೊಟ್ಟಿಲ್ವಂತೆ? ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ ಈಗ? ಪೃಥ್ವಿ, ಖಂಡಿತವಾಗಿ ದೇವರಾಜ್ ಅವರು ಆರೋಪ ಏನ್ ಮಾಡ್ತಿದ್ರೆ, ಇದಕ್ಕೆ ಅವರ ಬಳಿ ದಾಖಲೆ ಇದೆ. ಆದ್ರೆ ಯಶ್ ಅವರ ತಾಯಿ ಏನು ಆರೋಪ ಮಾಡ್ತಾರೆ, ಅದಕ್ಕೆ ನಮ್ಮ ಬಳಿ ಯಾವುದೇ ಕೂಡ ದಾಖಲೆಯನ್ನ ಅವರು ನೀಡಿಲ್ಲ. ಆದ್ರೆ ದೇವರಾಜ್ ಅವರು ಇವತ್ತು ಬೆಳಗ್ಗೆ JCB ಮೂಲಕವಾಗಿ ಯಶ್ ಅವರ ಮನೆ ಪಕ್ಕದಲ್ಲಿರ್ತಕ್ಕಂತಹ ಜಾಗ ಏನು 1500 ಅಡಿಯಷ್ಟು ಜಾಗವನ್ನ ಯಶ್ ಅವರ ತಾಯಿ ಪುಷ್ಪ ಅವರು ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಮತ್ತು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಇವತ್ತು ಆ ಕಾಂಪೌಂಡ್ ಅನ್ನು ತೆರವುಗೊಳಿಸುವಂತಹ ಕೆಲಸವನ್ನ ಅವರು ಮುಂದಾಗಿದ್ರು. ಹಾಸನದ JMFC ನ್ಯಾಯಾಲಯದಿಂದ ನಮಗೆ ಆದೇಶ ಸಿಕ್ಕಿದೆ. ಈ ಆದೇಶದ ಹಿನ್ನೆಲೆಯಲ್ಲಿ ನಾವು ಇವತ್ತು ಕಾಂಪೌಂಡ್ ಅನ್ನು ತೆರವುಗೊಳಿಸ್ತೀವಿ ಮತ್ತು ಈ ಆಸ್ತಿಯನ್ನು ನಾವು ಸ್ವತಃ ನಮ್ಮ ಆಸ್ತಿ ಆಗಿರೋದ್ರಿಂದ ನಾವು ಅದನ್ನ ಸ್ವಾಧೀನಪಡಿಸ್ಕೊಳ್ತೀವಿ ಎಂಬ ಹಿನ್ನೆಲೆಯಲ್ಲಿ ಅವರು ಇವತ್ತು ಬೆಳಗ್ಗೆ ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ. ಈ ವಿಚಾರವಾಗಿ ದೇವರಾಜ್ ಅವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. GPA ಮೂಲಕವಾಗಿ ನನಗೆ 2015ರಲ್ಲಿ ಲಕ್ಷ್ಮಮ್ಮ ಎಂಬಂತವರು ನನಗೆ GPA ಮುಖಾಂತರವಾಗಿ ಈ ಜಾಗದ ಹಕ್ಕನ್ನ ಕೊಟ್ಟಿದ್ದಾರೆ. 1984 ಇಸ್ವಿನಲ್ಲಿ ಈ ಜಾಗವನ್ನ ಅಂಗವಿಕಲ ಇಲಾಖೆಗೆ ಏನು ದಾನ ಪತ್ರದ ಮೂಲಕವಾಗಿ ನೀಡಲಾಗಿತ್ತು. ಅವರು ಈ ಇಲಾಖೆಯವರು ಈ ಒಂದು ಜಾಗವನ್ನ ಬಳಸ್ಕೊಳ್ಳದ ಹಿನ್ನೆಲೆಯಲ್ಲಿ ಮತ್ತೆ ಅದನ್ನ 2015ರಲ್ಲಿ ವಾಪಸ್ ತೆಗೆದುಕೊಳ್ಳಲಾಯಿತು. ಅಂದಿನಿಂದ ನನಗೆ GPA ಮುಖಾಂತರವಾಗಿ ಇದರ ಹಕ್ಕನ್ನ ಕೊಡಲಾಗಿದೆ. ಆದ್ರೆ ಯಶ್ ಅವರ ತಾಯಿ 2020ರಲ್ಲಿ ಇದಕ್ಕೆ ಅತಿಕ್ರಮವಾಗಿ ಪ್ರವೇಶವನ್ನು ಮಾಡಿದ್ದಾರೆ ಮತ್ತು ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಾನು ಆಗ್ಲೇ ಹಾಸನ ಬಡಾವಣಾ ಠಾಣೆಗೆ ದೂರನ್ನು ಕೂಡ ಸಲ್ಲಿಸಿದ್ದೆ. ಆದ್ರೆ ಇಲ್ಲಿವರೆಗೂ ಕೂಡ ಪೊಲೀಸರು ಯಾವುದೇ ರೀತಿಯಿಂದ ಕ್ರಮವನ್ನ ಕೈಗೊಳ್ಳದ ಹಿನ್ನೆಲೆಯಲ್ಲಿ 2021ರಲ್ಲಿ ನ್ಯಾಯಾಲಯದ ಮೆಟ್ಟಿಲೇರಿದೆ. ನ್ಯಾಯಾಲಯದಲ್ಲಿ ನನ್ನ ಪರವಾಗಿ ಆದೇಶ ಆಗಿದೆ. ಇದರ ನಡುವೆ ಸಮನ್ಸ್ ಅನ್ನು ಕೂಡ ಕೋರ್ಟ್ ಹಲವಾರು ಬಾರಿ ಯಶ್ ಅವರ ತಾಯಿ ಪುಷ್ಪ ಅವರಿಗೆ ಜಾರಿ ಮಾಡಿದ್ರು ಕೂಡ ಅವರ ವಕೀಲರ ಮುಖಾಂತರವಾಗಿ ಆಗ್ಲಿ ಅಥವಾ ಖುದ್ದಾಗಿ ಅವರೇ ಆಗ್ಲಿ ಕೋರ್ಟ್ಗೆ ಹಾಜರಾಗಿಲ್ಲ. ಈ ಸಮನ್ಸ್ ಅನ್ನು ಕೂಡ ಅವರು ನಿರ್ಲಕ್ಷ್ಯ ಮಾಡಿದ್ರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ದಾಖಲೆಯನ್ನ ನ್ಯಾಯಾಲಯಕ್ಕೆ ಒದಗಿಸ್ತಾ ಇರುವ ಹಿನ್ನೆಲೆಯಲ್ಲಿ ನಮಗೆ ಆದೇಶವನ್ನ ಕೋರ್ಟ್ ಮಾಡಿದೆ. JMFC ನ್ಯಾಯಾಲಯ ಈ ಜಾಗ ನಿಮ್ಗೆ ಸೇರಿದೆ ಎಂಬಂತ ಆದೇಶ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಜಾಗಕ್ಕೆ ಬಂದು ನಮ್ಮ ಜಾಗ ಆಗಿದೆ ನಾವು ಸ್ವಾಧೀನವನ್ನ ಪಡಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿದೀವಿ ಎಂಬಂತ ಹೇಳಿಕೆಯನ್ನ ದೇವರಾಜ್ ಅವರು ಕೊಡ್ತಿದ್ದಾರೆ. ಆದ್ರೆ ಯಶ್ ಅವರ ತಾಯಿ ಮತ್ತೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದಾರೆ. ನಾನು ಈ ಜಾಗವನ್ನ ಖರೀದಿ ಮಾಡಿದ್ದೀನಿ, ಸುಮಾರು 5 ವರ್ಷದ ಹಿಂದೆ ಜಾಗವನ್ನ ನಾನು ಸಂಬಂಧಪಟ್ಟವರ ಬಳಿ ಖರೀದಿ ಮಾಡಿದ್ದೀನಿ. ಆದ್ರೆ ಈ ಮಧ್ಯವರ್ತಿಗಳ ಅನ್ನೋ ರೀತಿಯಲ್ಲಿ ಇವರು ಬರ್ತಾ ಇದ್ದಾರೆ. ಇದಕ್ಕೂ ಈ ಜಾಗಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆ ಕಾರಣದಿಂದಾಗಿ ನಾನು ಈ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದೀನಿ, ದುಡ್ಡು ಖರೀದಿ ಮಾಡಿರೋದ್ರಿಂದ ಈ ಜಾಗ ನನ್ನದೇ ಹೇಳಿಕೆ ವಿಚಾರವನ್ನ ಯಶ್ ಅವರ ತಾಯಿ ಹೇಳ್ಕೊಡ್ತಿದ್ದಾರೆ. ಒಂದು ಕಾಂಪೌಂಡ್ ವಿಚಾರ ಆಗಿರ್ಬೋದು, ಮತ್ತೆ ಮನೆ ಮುಂದೆ ಇರ್ತಕ್ಕಂತಹ ಜಾಗವನ್ನ ನಿರ್ಮಾಣ ಮಾಡೋ ಜಾಗವನ್ನ ಅತಿಕ್ರಮ ಪ್ರವೇಶ ಮಾಡಿರ್ಬೋದು, ಇನ್ನೆಲ್ಲ ವಿಚಾರವಾಗಿ ಆರೋಪಗಳನ್ನು ಏನ್ ಕೇಳಿ ಬರ್ತಿದೆ. ಮುಂದಿನ ದಿನಗಳಲ್ಲಿ ಯಶ್ ಅವರ ತಾಯಿ ದಾಖಲೆಯನ್ನು ಒದಗಿಸಿದ ನಂತರದಲ್ಲೇ ಈ ಒಂದು ವಿಚಾರಕ್ಕೆ ಕ್ಲಾರಿಟಿ ಸಿಗ್ಬೇಕಾಗುತ್ತೆ. ಪೃಥ್ವಿ, ಈಗ ಲಕ್ಷ್ಮಮ್ಮ ಅನ್ನೋರ್ದು ಅದನ್ನ GPA ಮಾಡ್ಕೊಟ್ಟಿರುವಂತದ್ದು ದೇವರಾಜ್ ಅವರಿಗೆ. ಲಕ್ಷ್ಮಮ್ಮ ಅವರ ಹೆಸರಲ್ಲಿ ಈತ ಮೋಸ ಮಾಡ್ತಾ ಇದ್ದಾನೆ ಅನ್ನುವಂಥ ಆರೋಪವನ್ನ ಕೂಡ ಪುಷ್ಪ ಅವ್ರು ಮಾಡ್ತಾ ಇದ್ರು. ಆ ಲಕ್ಷ್ಮಮ್ಮ ಅನ್ನೋರು ಇದ್ದಾರ, 90 ವರ್ಷ ಅಂತ ಹೇಳಲಾಗ್ತಾ ಇದೆಯಲ್ಲ ಅವ್ರಿಗೆ. ಮತ್ತೊಂದ್ ಕಡೆ ಇವ್ರು ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ, ಈ ಜಾಗ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪ ಬರ್ಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಗಿತ್ತು? ಇಷ್ಟು ದಿನ ಅವರನ್ನು ಕೇಳ್ಕೊಂಡಂತ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ರಂತೆ ಪುಷ್ಪ ಅವರು? ಪೃಥ್ವಿ, ದೇವರಾಜ್ ಅವರು ಹೇಳ್ತಾ ಇರ್ತಕ್ಕಂಥ ಪ್ರಕಾರವಾಗಿ ಲಕ್ಷ್ಮಮ್ಮನವರು 23 ವಯಸ್ಸಿನವರು, ಅವರು ಮೈಸೂರಿನಲ್ಲಿದ್ದಾರೆ.
ಅವರು ಕೂಡ ನಿವೃತ್ತ ಶಿಕ್ಷಕರಾಗಿದ್ದಾರೆ. ಅವರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗದಿರ್ತಕ್ಕಂಥ ಕಾರಣದಿಂದಾಗಿ ನನಗೆ ಅವರು 2015ರಲ್ಲಿ ಜಿಪಿಎ ಯನ್ನ ಮಾಡ್ಕೊಟ್ಟಿದ್ದಾರೆ. ನನ್ನ ತಂದೆ ಕೂಡ ಶಿಕ್ಷಕರಾಗಿದ್ದಾರೆ. ಲಕ್ಷ್ಮಮ್ಮ ಮತ್ತು ನನ್ನ ತಂದೆ ಇಬ್ರು ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರು. ನಮ್ಮಿಬ್ರಿಗೂ ಕೂಡ ನಮ್ಮ ತಂದೆ ಮತ್ತು ಅವರಿಬ್ಬರಿಗೂ ಕೂಡ ಸ್ನೇಹ ಇದ್ದಿದ್ರಿಂದ ಸ್ನೇಹಿತನ ಮಗ ಎಂಬ ಕಾರಣಕ್ಕೆ ಈ ಆಸ್ತಿಯ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಮತ್ತು ಆಸ್ತಿಯ ಹಕ್ಕನ್ನ ನೀಡ್ಲಿಕ್ಕೋಸ್ಕರವಾಗಿ ನನಗೆ ಜಿಪಿಎ ಮುಖಾಂತರವಾಗಿ ಈ ಆಸ್ತಿ ಹಕ್ಕನ್ನ ನೀಡಿದ್ದಾರೆ. ಅಂದಿನಿಂದನೂ ಕೂಡ ನಾನು ಈ ಆಸ್ತಿ ಅತಿಕ್ರಮವಾಗಿ ಏನ್ ಪ್ರವೇಶವನ್ನ ಯಶೋವರ ತಾಯಿ ಪುಷ್ಪ ಅವರು ಮಾಡಿದ್ರು, ಅವತ್ತು ಕೂಡ ನಾನು ಅವ್ರಿಗೆ ಬಂದು ವಿಚಾರವನ್ನು ತಿಳಿಸಿದ್ದೆ. ಈ ಆಸ್ತಿ ನಮ್ಗೆ ಸೇರ್ತಕ್ಕಂಥದ್ದು, ನಾನು ಜಿಪಿಎ ಹೊರಟಿದ್ದೀನಿ, ಈ ವಿಚಾರವಾಗಿ ನೀವು ಈ ಆಸ್ತಿಗೆ ಖರೀದಿಯ ವಿಚಾರ ಕೂಡ ಮಾತಾಡಬಾರ್ದು ಮತ್ತು ಈ ಆಸ್ತಿಗೆ ಕಾಂಪೌಂಡ್ ಅನ್ನು ಕೂಡ ನಿರ್ಮಾಣ ಮಾಡ್ಕೊಬಾರ್ದು ಎಂಬಂತ ವಿಚಾರ ಅವರಿಗೆ ತಿಳಿಸಿದೆ ಎಂಬಂತ ಹೇಳಿಕೆಯನ್ನ ದೇವರಾಜ್ ಅವರು ಕೊಡ್ತಿದ್ದಾರೆ. ಆದ್ರೆ ಯಶೋವರ ತಾಯಿ ಹೇಳೋ ಪ್ರಕಾರವಾಗಿ ನಾನು ದುಡ್ಡು ಕೊಟ್ಟು ಆಸ್ತಿನ ಖರೀದಿ ಮಾಡಿದೆ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಒಟ್ಟಾರೆ ಈ ನಡುವೆ ವಿಚಾರ ಆಗಿರ್ತಕ್ಕಂಥ ಅಂತ ಹೇಳಿದ್ರೆ ನ್ಯಾಯಾಧೀಶ, ಈ ನ್ಯಾಯಾಲಯದ ಆದೇಶ ಏನ್ ಇಟ್ಕೊಂಡು ಇವತ್ತು ಬಂದು ಏನು ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ರೆ ಎಷ್ಟು ತಾಯಿಯಾರ ಸಂಬಂಧ ಕೂಡ ಇಲ್ಲಿ ವಿಚಾರವನ್ನ ತಿಳಿಸಿರ್ತಕ್ಕಂಥ ಏನಂತ ಹೇಳಿದ್ರೆ ಆದೇಶನ ಬೇರೆ, ಈ ಕೋರ್ಟ್ ಆದೇಶ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀನಿ ಕೃಷ್ಣಮೂರ್ತಿ. ಎಸ್, ಇಲ್ಲಿ ನೋಡ್ತಾ ಇದೀವಲ್ಲ, ನಟ ಯಶ್ ಅವರ ತಾಯಿ ಪುಷ್ಪ ಅವರು ವಾದ ಮಾಡ್ತಾ ಇರುವಂತದ್ದು, ಇಲ್ಲ ಅದ್ ನಮ್ಮದೇ, ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಬಂದ್ಬಿಟ್ಟು ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ನಾನು ಕೂಡ ಕೋರ್ಟ್ ಮೆಟ್ಟಿಲು ಇರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಜಮೀನಿನ ವಿಚಾರವಾಗಿ, ಆ ಜಾಗದ ವಿಚಾರವಾಗಿ, ಸೈಟ್ನ ವಿಚಾರವಾಗಿ ಸಾಕಷ್ಟು ಬಾರಿ ಸಮನ್ಸ್ ಹೋಗಿದೆ, ಯಾವತ್ತೂ ಕೂಡ ಹಾಜರಾಗಿಲ್ವಂತೆ ಕೋರ್ಟ್ಗೆ ಅನ್ನುವಂಥದ್ದನ್ನ ದೇವರಾಜ್ ಅವರು ಹೇಳ್ತಾ ಇದ್ದಾರೆ. ಆ ಜಾಗದ ಮಾಲೀಕರು, ಈಗ ಜಿಪಿಎ ದೇವರಾಜ್ ಅವರ ಹೆಸರಿನಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಆ ಜಾಗದ ಮಾಲೀಕರು ಅವರೇನೆ. ಅವ್ರು ಹೇಳ್ತಾ ಇರುವಂಥದ್ದು, ಇಷ್ಟು ದಿನ ಒತ್ತುವರಿ ಮಾಡ್ಕೊಂಡಿದ್ರು ಅಕ್ರಮವಾಗಿ, ಕೋರ್ಟ್ ಆದೇಶದ ಪ್ರಕಾರ ನಮ್ಮ ಜಾಗವನ್ನು ನಮ್ಮ ವಶಕ್ಕೆ ನಾವು ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿ ವಾದ ಮಾಡೋದಕ್ಕಿಂತ ಏನಿದೆ ಲೀಗಲಿ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಅದನ್ನು ದೇವರಾಜ್ ಅವರು ಹೇಳ್ತಾ ಇದ್ದಾರೆ, ಯಾಕೆಂದರೆ ಡಾಕ್ಯುಮೆಂಟ್ ಇದೆ. ಬಟ್ ಪುಷ್ಪ ಅವರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರನೂ ಡಾಕ್ಯುಮೆಂಟ್ ಇದೆ ಅಂತ. ಡಾಕ್ಯುಮೆಂಟ್ ಇಟ್ಕೊಂಡು ಈ ರೀತಿಯಾಗಿ ಯಾರಾದರೂ ಒತ್ತುವರಿ ಜಾಗವನ್ನು ಒಡೆದಾಕಕ್ಕಾಗತ್ತಾ?